ಓಂ ಗಣಪತಿಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಡಿವೈನ್ ದಾಮೋದರ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಯಾವುದೇ ದೇವರ ಹೆಸರು ಈಶ್ವರನೊಂದಿಗೆ ಕೊನೆಗೊಳ್ಳುವುದಿಲ್ಲ. 9 ಗ್ರಹಗಳಲ್ಲಿ ಶನಿಗ್ರಹವನ್ನು ಮಾತ್ರ ಶನೀಶ್ವರ ಎಂದು ಕರೆಯಲಾಗುತ್ತದೆ. ಅಂತಹ ಶನೇಶ್ವರನು ಮುಂಬರುವ ಹೊಸ ವರ್ಷ 2026ರಲ್ಲಿ ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ಖಂಡಿತವಾಗಲು ನೀಡುತ್ತಾನೆ. ಅಂತಹ ರಾಶಿಗಳಲ್ಲಿ ತುಲಾ ರಾಶಿ ಒಂದಾಗಿದೆ. ಈ ರಾಶಿಯವರಿಗೆ ಸಂಪತ್ತು, ಸಮೃದ್ಧಿ, ಕುಟುಂಬ ಮತ್ತು ಪುತ್ರ ಸಂತಾನ ನೀಡುವ ಗುರುವಿಗೆ ಶುಭ ಸಂಚಾರಗಳನ್ನು ಹೊಂದಿರುತ್ತದೆ. ರಾಹು ಡಿಸೆಂಬರ್ 3, 2026ರವರೆಗೆ ಪಂಚಮದಲ್ಲಿ, ಅನಂತರ ಡಿಸೆಂಬರ್ 4ರಿಂದ ಅರ್ಧಾಷ್ಟಮದಲ್ಲಿ ಸಂಚಾರ ಮಾಡುತ್ತಾನೆ. ಕೇತು ಡಿಸೆಂಬರ್ 3, 2026ರವರೆಗೆ ಏಕಾದಶಮದಲ್ಲಿ ಮತ್ತು ಅನಂತರ ಡಿಸೆಂಬರ್ 4ರಿಂದ ದಶಮದಲ್ಲಿ ಸಂಚಾರ ಮಾಡುತ್ತಾನೆ. ಶನಿಯು 6ನೇ ಮನೆಯಲ್ಲಿ ಸಂಚಾರದಿಂದಾಗಿ 2026ರಲ್ಲಿ ತುಲಾ ರಾಶಿಯವರಿಗೆ ಈ ಕೆಳಗಿನ ಫಲಿತಾಂಶಗಳು ದೊರೆಯುತ್ತವೆ. 2026ರಲ್ಲಿ ತುಲಾ ರಾಶಿಯವರಿಗೆ ಆದಾಯ 5, ಖರ್ಚು 14, ಗೌರವ 6, ಅವಮಾನ 3 ಆಗಿದೆ. ಈ ವರ್ಷ ಈ ರಾಶಿಯವರಿಗೆ ಅದೃಷ್ಟದ ಸಮಯವಾಗಿರುತ್ತದೆ. ಅವರು ಯಾವುದೇ ಕೆಲಸವನ್ನು ಬಹಳ ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಮತ್ತು ಮುಂದುವರಿಯುತ್ತಾರೆ. ಶನಿ, ಕೇತು ಮತ್ತು ಗುರುವಿನ ಬಲದಿಂದಾಗಿ ಅವರಿಗೆ ವಿಶೇಷ ಅದೃಷ್ಟ ಇರುತ್ತದೆ. ಹಾಗೆ ಒಳ್ಳೆಯ ಧನ ಸಂಪಾದನೆಯನ್ನು ಮಾಡುವ ಅವಕಾಶಗಳು ಇರುತ್ತದೆ. ವಿದ್ಯಾರ್ಥಿಗಳು ಉತ್ತಮ ಅವಕಾಶಗಳನ್ನು ಹೊಂದಿರುತ್ತಾರೆ ಮತ್ತು ಅವರ ಗೆಳೆಯರು ಹೆಮ್ಮೆ ಪಡುವಂತಹ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಹತ್ರನೇ ಬರುತ್ತವೆ. ಕೆಲಸ ಮಾಡುತ್ತಿರುವವರಿಗೆ ಸರಿಯಾದ ಮನ್ನಣೆ ಸಿಗುತ್ತದೆ. ಪ್ಯಾಕೇಜ್ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಅಗತ್ಯವು ಕಂಡುಬರುತ್ತದೆ. ಇದಲ್ಲದೆ ಈ ರಾಶಿಯವರ ಶತ್ರುಗಳು ನಾಶವಾಗುತ್ತಾರೆ. ಅವರು ಅಸಾಧ್ಯವಾದ ಕೆಲಸಗಳನ್ನು ಸಹ ಸಾಧಿಸುತ್ತಾರೆ. ಎಲ್ಲವೂ ಪ್ರತಿಯೊಂದು ಯಶಸ್ವಿಯಾಗುತ್ತದೆ. ಬರಬೇಕಾದ ಹಣ ಬರುತ್ತದೆ. ಯಾವುದೇ ವೃತ್ತಿ ಅಥವಾ ವ್ಯವಹಾರವು 3 ಹೂವುಗಳು ಮತ್ತು 6 ಹಣ್ಣುಗಳಾಗಿ ಫಲ ನೀಡುತ್ತದೆ. ಅಂದರೆ ₹1 ಬರೋ ಜಾಗದಲ್ಲಿ ₹5 ಬರೋ ಹಾಗೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಚಿಂತೆಗಳು ಕೈ ಬಿಡಲ್ಪಡುತ್ತವೆ. ಮನೆ ಕಟ್ಟಲಾಗುತ್ತದೆ ಅಥವಾ ಖರೀದಿಸಲಾಗುತ್ತದೆ. ಒಟ್ಟಿನಲ್ಲಿ ಮನೆ ಅಂತೂ ಸ್ವಂತ ಆಗುವ ಅವಕಾಶಗಳು ಇದೆ. ನಿಮ್ಮ ಆಸೆಗಳು ಏನೇ ಇದ್ರೂ ಖಂಡಿತವಾಗೂ ಈಡೇರುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ನಿಮಗೆ ಕಷ್ಟದ ಸಮಯಗಳು ಎದುರಾಗುವುದಿಲ್ಲ. ಒಂದು ವೇಳೆ ಕಷ್ಟವಾದರೂ ಸಹ ಅದರಲ್ಲೇ ಬಹಳಷ್ಟು ಲಾಭಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವ ಸುಧಾರಿಸುತ್ತದೆ. ಆರ್ಥಿಕ ಪರಿಸ್ಥಿತಿಯೂ ಬಲಗೊಳ್ಳುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಅದೃಷ್ಟವು ನಿಮ್ಮೊಂದಿಗೆ ಬರುತ್ತದೆ. ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ ಮತ್ತು ಹೂಡಿಕೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಸ್ಥಗಿತಗೊಂಡ ಆಸ್ತಿ ಕೆಲಸಗಳು ಖಂಡಿತವಾಗಲೂ ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹೊಸ ಉದ್ಯೋಗಕ್ಕೆ ಸೇರಲು ಇದು ಸೂಕ್ತ ಸಮಯ. ವ್ಯಾಪಾರ ಮಾಡಲು ತುಂಬ ಒಳ್ಳೆಯ ಸಮಯ. ನೀವು ಹೊಸ ಕ್ಷೇತ್ರಗಳಲ್ಲಿ ಇತಿಹಾಸ ಸೃಷ್ಟಿಸಲಿದ್ದೀರಿ. ನೀವು ಉತ್ತಮ ಪ್ರಗತಿ ಸಾಧಿಸುವಿರಿ. ನಿಮಗೆ ಹಠಾತ್ ಆರ್ಥಿಕ ಲಾಭಗಳು ಸಿಗುತ್ತವೆ. ಪೂರ್ವಜರ ಆಸ್ತಿಗಳಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ. ನಿಮ್ಮ ದೀರ್ಘಕಾಲದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ.
ಕಾನೂನು ವಿಷಯಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ವಿಶೇಷ ಪ್ರಯೋಜನಗಳನ್ನು ಪಡೆಯುವ ಅವಕಾಶಗಳಿವೆ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಈ ಅವಧಿಯಲ್ಲಿ ನೀವು ಮಾಡುವ ಎಲ್ಲ ಪ್ರವಾಸಗಳು ಲಾಭದಾಯಕವಾಗಿರುತ್ತವೆ. ಇದಲ್ಲದೆ ನಿಮಗೆ ಹಠಾತ್ ಆರ್ಥಿಕ ಲಾಭ ಖಂಡಿತ ಸಿಗುತ್ತದೆ. ರಾಜಕೀಯ ನಾಯಕರಿಗೆ ಸುವರ್ಣ ಯುಗ ಇರುತ್ತದೆ. ಏನೇ ಮಾಡಿದ್ರೂ ಸಕ್ಸಸ್ ಆಗುವ ಅವಕಾಶಗಳು ತುಂಬಾ ಇದೆ. ಅವರ ಬೆಂಬಲ ಮತ್ತು ಖ್ಯಾತಿ ಅಪಾರವಾಗಿ ಹೆಚ್ಚಾಗುತ್ತದೆ. ಅವರು ತಮ್ಮ ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ. ಹೈಕಮಾಂಡ್ ಗುರುತಿಸುತ್ತದೆ. ಚುನಾವಣೆಗಳಲ್ಲಿ ಅವರಿಗೆ ಮೇಲುಗೈ ಖಂಡಿತ ಇರುತ್ತದೆ. ಇವರು ರಾಜಕೀಯದಲ್ಲಿ ಆಟ ಆಡುತ್ತಾರೆ. ಪಕ್ಷದಲ್ಲಿ ಇರುವವರಿಗೆ ಇವರಿನ ಅಗತ್ಯವಿರುತ್ತದೆ. ಒಂದು ರೀತಿಯ ಸ್ಥಾನಮಾನ ಖಾತರಪಡಿಸಲಾಗುತ್ತದೆ. ಅವಿವಾಹಿತ ಪುರುಷರು ಮತ್ತು ಮಹಿಳೆಯರು ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ ಮತ್ತು ವಿವಾಹ ಆಗುವ ಸೂಚನೆಗಳು ಇದೆ. ಉದ್ಯಮಿಗಳು, ವಕೀಲರು, ಭದ್ರತಾ ಸಿಬ್ಬಂದಿ, ವೈದ್ಯರು, ಬಿಲ್ಡರ್ಗಳು ಮತ್ತು ಗುತ್ತಿಗೆದಾರರು, ಗುಡಿ ಕೈಗಾರಿಕೆಗಳು, ಸಾರಿಗೆ ಮತ್ತು ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರಲಿವೆ ಎಂದು ಹೇಳಬಹುದು. 2026ರಲ್ಲಿ ಎಲ್ಲ ರಾಶಿಗಳಕ್ಕಿಂತ ಇವರಿಗೆ ಖರ್ಚು ಜಾಸ್ತಿ ಇದ್ರೂ, ಅಂದರೆ ವ್ಯಯ ಜಾಸ್ತಿ ಇದ್ರೂ ಅದು ಉತ್ತಮ ವಿಷಯಗಳಿಗೆ ಅಥವಾ ಲಾಭ ಪಡುವಂಥ ವಿಷಯಗಳಿಗೆ ಖರ್ಚು ಮಾಡುವ ಅವಕಾಶಗಳಿದೆ ಹೊರತು ನಿಮಗೆ ವ್ಯಯದಿಂದ ಯಾವುದೇ ತೊಂದರೆಗಳು ಬರುವುದಿಲ್ಲ. 12 ರಾಶಿಗಳಲ್ಲಿ ಶನಿದೇವರು ನಿಮ್ಮ ಮೇಲೆ ಇರುವ ಒಳ್ಳೆ ದೃಷ್ಟಿಯಿಂದ ನಿಮಗೆ ತುಂಬ ಒಳ್ಳೆಯ ದಿನಗಳು ಬಂದಿದೆ ಅಂತ ಹೇಳಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಇಂಥ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಅವಕಾಶವನ್ನು ಕೊಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.